ಬೆಂಗಳೂರು ನಗರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಅಪ್ರಾಪ್ತ ಮಗಳು ತನ್ನ 4 ಅಪ್ರಾಪ್ತ ಸ್ನೇಹಿತರೊಂದಿಗೆ ಸೇರಿ ತಾಯಿಯನ್ನೇ ಕೊಲೆ ಮಾಡಿ ಆತ್ಮಹತ್ಯೆ ನಾಟಕವಾಡಿ ಸದ್ಯ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಸುಬ್ರಹ್ಮಣ್ಯಪುರ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ತಿಂಗಳು 25ರಂದು ಈ ಘಟನೆ ನಡೆದಿದೆ. 35 ವರ್ಷದ ನೇತ್ರಾವತಿ ಕೊಲೆಯಾದ ದುರ್ದೈವಿಯಾಗಿದ್ದಾಳೆ. ಆರೋಪಿಗಳು ನೇತ್ರಾವತಿ ಅವರನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ನೇಣು ಹಾಕಿ ಇದು ಆತ್ಮಹತ್ಯೆ ಅಂತ ಬಿಂಬಿಸಲು ಯತ್ನಿಸಿ ತಲೆಮರೆಸಿಕೊಂಡಿದ್ರು. ಆರಂಭದಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸರು ಆತ್ಮಹತ್ಯೆ ಪ್ರಕರಣ ದಾಖಲಿಸಿಕೊಂಡಿದ್ರು. ಆದರೆ ಮೃತ ನೇತ್ರಾವತಿ ಅವರ ಅಕ್ಕ ಅನಿತಾ ಅವರಿಗೆ ತಮ್ಮ ತಂಗಿಯ ಮಗಳ ವರ್ತನೆ ಬಗ್ಗೆ ಅನುಮಾನ ಇತ್ತು. ತಂಗಿಯ ಸಾವಿನ ನಂತರ ಮಗಳು ಕಾಣೆಯಾಗಿದ್ದಳು. 2 ದಿನಗಳ ಬಳಿಕ ಮನೆಗೆ ವಾಪಸ್ ಬಂದ ಮಗಳು ಘಟನೆ ನಡೆದ ದಿನ ತಾನು ಸ್ನೇಹಿತರ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ದಳು. ಅಲ್ಲದೆ 5 ಸ್ನೇಹಿತರು ಸೇರಿ ತನ್ನ ತಾಯಿಯನ್ನ ಟವೆಲ್ನಿಂದ ಕುತ್ತಿಗೆ ಬಿಗಿದು ಕೊಂದು ನಂತರ ನೇಣು ಹಾಕಿದ್ದನ್ನ ನೋಡಿದೆ. ನಂತರ ನನಗೆ ಬೆದರಿಕೆ ಹಾಕಿದ ಕಾರಣ ಭಯಪಟ್ಟು ಸ್ನೇಹಿತರ ಮನೆಗೆ ಹೋಗಿದ್ದೆ ಅಂತ ಹೇಳಿಕೆ ನೀಡಿದ್ದಳು. ಈ ಹೇಳಿಕೆ ಅನಿತಾ ಅವರ ಅನುಮಾನವನ್ನ ಇನ್ನಷ್ಟು ಹೆಚ್ಚಿಸಿತ್ತು. ಮಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿ ಅನಿತಾ ಅವರು ಪೊಲೀಸರಿಗೆ ದೂರು ನೀಡಿದ್ರು. ಅನಿತಾ ಅವರ ದೂರಿನ ಹಿನ್ನೆಲೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ತನಿಖೆಯಲ್ಲಿ ನೇತ್ರಾವತಿ ಅವರ ಕೊಲೆಗೆ ಸ್ವತಃ ಮಗಳೇ ಕಾರಣ ಎಂಬ ಆಘಾತಕಾರಿ ಸತ್ಯ ಬಯಲಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮೃತ ನೇತ್ರಾವತಿ ಮಗಳು ಓರ್ವ ಯುವಕನನ್ನ ಲವ್ ಮಾಡ್ತಾ ಇದ್ದು ಆಗಾಗ ಆತನನ್ನ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ಲು. ಘಟನೆ ನಡೆದ ಶನಿವಾರ ರಾತ್ರಿ ಕೂಡ ಮಗಳು ತನ್ನ ಪ್ರಿಯಕರ ಮತ್ತು ಆತನ 3 ಸ್ನೇಹಿತರೊಂದಿಗೆ ಮನೆಗೆ ಬಂದಿದ್ದಳು. ರಾತ್ರಿ 11 ಗಂಟೆ ಸುಮಾರಿಗೆ ನಿದ್ರಿಸುತ್ತಿದ್ದ ನೇತ್ರಾವತಿಗೆ ಆಗ ಎಚ್ಚರವಾಗಿದೆ. ಮಗಳ ಸಹವಾಸ ಕೊಂಡು ಆಕೆಯೊಂದಿಗೆ ಜಗಳವಾಡಿದ್ದಾಳೆ. ಇದರಿಂದ ಕೋಪಗೊಂಡ ಮಗಳು ಮತ್ತು ಆಕೆಯ ಸ್ನೇಹಿತರು ನೇತ್ರಾವತಿ ಅವರ ಬಾಯಿಯನ್ನ ಬಲವಂತವಾಗಿ ಮುಚ್ಚಿ ಟವೆಲ್ನಿಂದ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೊಲೆಯಾದ ನಂತರ ಆತಂಕಗೊಂಡ ಅಪ್ರಾಪ್ತರ ತಂಡ ನೇತ್ರಾವತಿ ಅವರ ಕುತ್ತಿಗೆಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತು ಹಾಕಿ ಮನೆ ಬೀಗ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈ ಗುಂಪಿನಲ್ಲಿದ್ದ ನೇತ್ರಾವತಿ ಮಗಳು ಕೂಡ ನಾಪತ್ತೆ ಆಗಿದ್ದಳು. ಮರುದಿನ ನೇತ್ರಾವತಿ ಅಕ್ಕ ತಮ್ಮ ತಂಗಿ ಮತ್ತು ಮಗಳಿಗೆ ಕರೆ ಮಾಡಿದಾಗ ಯಾರೂ ಕೂಡ ಸ್ವೀಕರಿಸಲಿಲ್ಲ. ಅನುಮಾನಗೊಂಡ ಅವರು ಸೋಮವಾರ ಮನೆ ಬಳಿ ಹೋಗಿ ನೋಡಿದಾಗ ಕಿಟಕಿಯ ಮೂಲಕ ನೇತ್ರಾವತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸರು ಕೊಲೆ ರಹಸ್ಯ ಭೇದಿಸಿ ಮಗಳು ಮತ್ತು ಆಕೆಯ ಸ್ನೇಹಿತರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ದಾರೆ.